ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಕೆಂಗಲ್ ಹನುಮಂತಯ್ಯನವರ ಹುಟ್ಟಿದ ದಿನ ಫೆಬ್ರವರಿ 14. ಆಗಿನ ಮೈಸೂರು ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಇವರು. ಈಗಿನ ರಾಮನಗರ ಜಿಲ್ಲೆಯ ಲಕ್ಕಪ್ಪನಹಳ್ಳಿ ಗ್ರಾಮದವರು. ನಂಜಮ್ಮ ಮತ್ತು ವೆಂಕಟಪ್ಪ ದಂಪತಿಯ ಸುಪುತ್ರ ಮತ್ತು ಅಲ್ಲಿನ ಕೆಂಗಲ್ ಹನುಮಂತರಾಯ ಸ್ವಾಮಿಯ ವರಪುತ್ರ ಅಂತಲೇ ಹೇಳ್ಬೋದು. ಬಹುಕಾಲ ಮಕ್ಕಳಿಲ್ಲ ಕಾರಣ ಅಲ್ಲಿನ ಕೆಂಗಲ್ ಹನುಮಂತರಾಯ ಸ್ವಾಮಿಗೆ ಆ ದಂಪತಿಗಳು ಹರಕೆ ಹೊತ್ಕೊಂಡಾಗ ಹುಟ್ಟಿದ ಕೂಸೆ ಈ ಕೆಂಗಲ್ ಹನುಮಂತರಾಯರು. ಅವರ ಮೊದಲ ಹುಟ್ಟಿನ ಹೆಸರು ದಾಸಪ್ಪ ಅಂತೇಳಿ. ಅವರು ಒಂದು 8-10 ವಯಸ್ಸಿಗೆ ಬಂದಾಗ ತುಂಬ ಭೀಕರ ಕಾಯಿಲೆಗೆ ತುತ್ತಾಗ್ತಾರಂತೆ. ಆಗ ದಂಪತಿ ಕೆಂಗಲ್ ಹನುಮಂತರಾಯ ಸ್ವಾಮಿಗೆ ಹರಕೆ ಮಾಡ್ತಾರೆ, ನನ್ನ ಮಗನ ಬದುಕಿಸ್ಕೊಡು, ನಿಮ್ಮ ಹೆಸರು ಇಡ್ತೀನಿ ಅಂತ ಹೇಳ್ಬಿಟ್ಟು. ಆ ನಂತರನ ದಾಸಪ್ಪ ಕೆಂಗಲ್ ಹನುಮಂತರಾಯಾಗಿ ಬದಲಾಗ್ತಾರೆ. ಅವರ ತಾಯಿ ಮನೆ ಕೆಂಗೇರಿಯಲ್ಲಿ ಓದೋಕ್ಕೆ ಶುರು ಮಾಡಿದಾಗ ಅಲ್ಲಿ ದಾಖಲಾತಿನಲ್ಲಿ ಶುರುವಾದಾಗ ಕೆಂಗಲ್ ಹನುಮಂತರಾಯ ಅಂದರೆ ಕೆ ಹನುಮಂತರಾಯ ಅಂತೇಳಿ ದಾಖಲೆಯಲ್ಲಿ ಶುರುವಾಗುತ್ತೆ. ಅದು ಕೆ ಅಂದರೆ ಕೆಂಗಲ್ ಅಂತಲೂ ಆಗುತ್ತೆ, ಕೆಂಗೇರಿ ಅಂತಲೂ ಆಗುತ್ತೆ ಅಂತೇಳಿ ಇವರ ಜೀವನ ಚರಿತ್ರೆ ಕುರಿತು ಬರೆದಂಥ ಪ್ರೊಫೆಸರ್ ಲಿಂಗಯ್ಯನವರು ತಮ್ಮ ಪುಸ್ತಕದಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ. ಹನುಮಂತರಾಯರ ಜನನ ನಂತರ ಆ ದಂಪತಿಗೆ ಮತ್ತೆ 3 ಜನ ಗಂಡು ಮಕ್ಕಳಾಗ್ತಾರೆ. ಇವರು ಅಲ್ಲಿನ ಕೆಂಗಲ್ ಹನುಮಂತರಾಯ ಸ್ವಾಮಿ ಆರಾಧಕರು. ಕೆಂಗಲ್ ಅಂತಂದರೆ ಕೆಂಪು ಕಲ್ಲಿನಿಂದ ಕೆತ್ತಿದಂಥ ಅಥವಾ ರಚಿಸಿದ ವಿಗ್ರಹಕ್ಕೆ ಕೆಂಗಲ್ ಅಂತ ಹೆಸರು ಬಂದಿರ್ಬೋದು ಅಂತಕ್ಕಂಥದ್ದು ಲೇಖಕರ ಅಭಿಪ್ರಾಯ. ಹೀಗೆ ಕೃಷಿ ಕುಟುಂಬದಲ್ಲಿ ಜನಿಸಿದಂಥ ಕೆಂಗಲ್ ಹನುಮಂತರಾಯರು ಬಾಲ್ಯದಲ್ಲಿ ತುಂಬ ಪ್ರತಿಭಾವಂತ ವಿದ್ಯಾರ್ಥಿ. ತುಂಬ ಆಸಕ್ತಿಯಾಗಿ ತುಂಬ ಚೆನ್ನಾಗಿ ಓದಿದ ಕಾರಣ ಓದೋದ್ರ ನಂತರ ಅವ್ರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹಲವಾರು ದಾನಿಗಳು ನೆರವನ್ನು ಪಡೆದು ಅವರು ಪೂನಾದಲ್ಲಿ ಲಾ ಕೂಡ ಓದ್ತಾರೆ. ಅದರಿಂದ ಅವರು ಒಳ್ಳೆ ಅಡ್ವೊಕೇಟ್ ಆಗಿ ಕೂಡ ಬೆಳೀತಾರೆ. ಆದರೆ ಅವ್ರ ನಂತರ ಅಡ್ವೊಕೇಟ್ ನಂತರ ಎಲ್ಲ ಆರಿಸ್ಕೊಂಡಿದ್ದು ಆಗಿನ ಸ್ವಾತಂತ್ರ್ಯ ಹೋರಾಟದಲ್ಲೆಲ್ಲ ಭಾಗವಹಿಸಿದರು, ಸಂಘಟನೆಯಲ್ಲಿ ಭಾಗವಹಿಸಿದರು. ಇದರಿಂದ ಅವರು ಅವತ್ತಿನ ಕಾಲದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡಿ ರಾಜಕಾರಣಕ್ಕೂ ಕೂಡ ಧುಮುಕಿದ್ರು. ಅವರು ಮದುವೆ ಆದಾಗ ಅವ್ರ ಮಾವರು ಕಂಡೀಷನ್ ಹಾಕಿರ್ತಾರೆ, ಒಂದು ಷರತ್ತು ಏನಂತಂದರೆ ನೀವು ಸರ್ಕಾರಿ ನೌಕರಿ ಅಧಿಕಾರಿ ಆಗಲೇಬೇಕು ಅಂತೇಳಿ. ಅದೆಲ್ಲ ಕೂಡ ಷರತ್ತು ನಂತರನೂ ಅವರು ಸರ್ಕಾರಿ ನೌಕರಿ ಆಗದೆ ಈ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅನೇಕ ಸಲ ಜೈಲು ಪಾಲಾದಾಗ ಅವ್ರ ಮಾವರಿಗೆ ತುಂಬ ಬೇಸರ ಆಗುತ್ತೆ. ಆ ಕಾರಣಕ್ಕೆ ಸಾಂಸಾರಿಕ ಕಲಹ ಕೂಡ ಅವ್ರ ನಡುವೆ, ಗಂಡ ಹೆಂಡತಿ ನಡುವೆ ಶುರುವಾಗುತ್ತೆ. ಅವ್ರ ಮಾವರು ಅವ್ರ ಮಗಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಇಟ್ಕೋತಾರೆ. ರಾಜಿ ಸಂಧಾನ ಕೂಡ ಮಾಡಿದ್ರು, ಆಗಲಿಲ್ಲ ಕೊನೆಗೆ. ಆನಂತರ ಇವರು ಮುಖ್ಯಮಂತ್ರಿ ಆಗೋ ವರ್ಷತ್ತಿಗೆ ಅವ್ರ ಮಾವ ತೀರೋಗಿರ್ತಾರೆ. ಆನಂತರ ಅವ್ರ ಕುಟುಂಬ ಒಂದಾಯಿತು ಅಂತೇಳಿ ಇವರು ಕೆಂಗಲ್ ಹನುಮಂತರಾಯರ ಜೀವನ ಚರಿತ್ರೆ ಪುಸ್ತಕದಲ್ಲಿ ದಾಖಲಾಗಿದೆ. ಹನುಮಂತರಾಯರು ದಕ್ಷ ಮತ್ತು ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ಬರು. ಆಗಿನ ಕಾಲಕ್ಕೆ ಇವರಲ್ಲಿ ಪ್ರಾಮಾಣಿಕತೆ ಮತ್ತು ದಕ್ಷತೆ ಮೈಗೂಡಿತು. ಇವರು ಮುಖ್ಯಮಂತ್ರಿ ಆದಾಗ ತನ್ನ ಕುಟುಂಬದವ್ರಿಗೆ ಹೇಳಿದ್ರಂತೆ, ಯಾವುದೋ ಸರ್ಕಾರಿ ಸವಲತ್ತು ಪಡೆಯೋಕ್ಕೆ ಅಥವಾ ಬೇರೆ ಯಾರಿಗಾದ್ರೂ ಸವಲತ್ತು ಕೇಳೋಕ್ಕೆ ನನ್ನ ಹತ್ರ ಶಿಫಾರಸು ಕೇಳೋಕ್ಕೆ ಬರಬೇಡಿ ಅಂತ ಹೇಳಿ ಮೊದಲೇ ಒಂದು ಷರತ್ತು ವಿಧಿಸಿದ್ರಂತೆ. ಆ ಮಟ್ಟಿಗೆ ಇವರು ತನ್ನ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೈಗೂಡಿಸ್ಕೊಂಡಿದ್ರು. ಇವರು ಕನ್ನಡ ಪ್ರೇಮಿ ಕೂಡ ಹೌದು. ಆಡಳಿತದಲ್ಲಿ ದಕ್ಷತೆ ಮಾತ್ರ ಅಲ್ಲ, ಕನ್ನಡ ಪ್ರೇಮಿ ಕೂಡ ಹೌದು. ಶ್ರೀರಂಗಪಟ್ಟಣ, ಪಾಂಡವಪುರ, ಕ್ಲೋಸ್ಪೇಟೆ, ಈ ಚಿತ್ರದುರ್ಗ ಇವೆಲ್ಲ ಮೊದಲು ಕ್ಲೋಸ್ಪೇಟೆ ಆಗಿತ್ತು, ರಾಮನಗರ, ಶ್ರೀರಂಗಪಟ್ಟಣಂ ಅಂತೇಳಿ ಶ್ರೀರಂಗಪಟ್ಟಣ ಆಗಿತ್ತು, ಚಿತ್ತಾಲ್ದುರ್ಗ ಆಗಿತ್ತು. ಇವನ್ನೆಲ್ಲನ ಚಿತ್ರದುರ್ಗ, ರಾಮನಗರ, ಶ್ರೀರಂಗಪಟ್ಟಣ ಆಗಿ ಕನ್ನಡದ ಹೆಸರಾಗಿ ಬಳಕೆಗೆ ತಂದಿದ್ದು, ಆದೇಶ ಹೊರಡಿಸಿದ್ದು ಕೆಂಗಲ್ ಹನುಮಂತರಾಯರು. ತುಂಬ ಕನ್ನಡ ಪ್ರೇಮಿ ಕೂಡ ಆಗಿರ್ತಾರೆ ಈ ಕೆಂಗಲ್ ಹನುಮಂತರಾಯರು. ಅಂದಿನ ಪ್ರಧಾನಿ ನೆಹರೂರು ಈ ಕೆಂಗಲ್ ಹನುಮಂತರಾಯರ ಬಗ್ಗೆ ಅಪಾರ ಗೌರವ ಪ್ರೀತಿ ಹೊಂದಿರ್ತಾರೆ. ಒಮ್ಮೆ ನೆಹರೂರಿಗೆ ಭೇಟಿ ಮಾಡ್ಸೋಕ್ಕೆ ತಮ್ಮ ತಾಯಿ ನಂಜಮ್ಮ ಅವ್ರನ್ನ ಕರ್ಕೊಂಡೋಗಿರ್ತಾರೆ. ಆಗ ನೆಹರು ಹೇಳ್ತಾರೆ, ಏನ್ರಿ ಹನುಮಂತರಾಯರೇ, ಎಲ್ಲರೂ ತಮ್ಮ ಹೆಂಡತಿ ಕರ್ಕೊಂಬಂದರೆ ನೀವು ನಿಮ್ಮ ತಾಯಿ ಕರ್ಕೊಂಬಂದಿರೋದು ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳ್ತಾರಂತೆ. ನೆಹರು ಇವರು ಮೊದಲು ಮುಖ್ಯಮಂತ್ರಿ ಆದ ಕೂಡಲೇ ಸಂಪುಟ ರಚನೆ ಕೇಳ್ಕೊಂಡು ಹೋದಾಗ, ಆಡಳಿತ ನಡೆಸೋರು ನೀವು, ಹಂಗಾಗಿನ ನೀವೇ ಮಂತ್ರಿಮಂಡಲ ರಚನೆ ಮಾಡ್ಕೊಳ್ಳಿ, ನನ್ನ ಅವಶ್ಯಕತೆ ಇಲ್ಲ ಅಂತೇಳಿ ಸಂಪೂರ್ಣ ಅಧಿಕಾರವನ್ನು, ಅವಕಾಶವನ್ನು ಕೆಂಗಲ್ ಹನುಮಂತರಾಯರಿಗೆ ನೆಹರು ಕೊಟ್ಟಿರ್ತಾರೆ. ಇದು ಕೆಂಗಲ್ ಹನುಮಂತರಾಯರ ಮೇಲೆ ನೆಹರು ಇಟ್ಟಿದ್ದಂಥ ವಿಶ್ವಾಸವನ್ನು ನಮಗೆ ತೋರಿಸುತ್ತೆ. ಈ ಕೆಂಗಲ್ ಹನುಮಂತರಾಯರ ಸಹೋದರರಲ್ಲಿ ಒಬ್ಬರಾದ ಕೊನೆಯವರು ನಂಜಪ್ಪ ಅಂತಿರ್ತಾರೆ. ಅವರು ಕೃಷಿನಲ್ಲಿ ಪದವಿ ಪಡ್ಕೊಂಡಿರ್ತಾರೆ. ಅವರು ಕೃಷಿ ಇಲಾಖೆ, ಅಂದಿನ ವ್ಯವಸಾಯ ಇಲಾಖೆಯಲ್ಲಿ ಅಧಿಕಾರಿ ಆಗಿರ್ತಾರೆ. ಆ ಸಮಯದಲ್ಲಿ ಭಾರತದಲ್ಲಿ 2ನೇ ಮಹಾಯುದ್ಧದ ಸಮಯ ಆದ್ದರಿಂದ
ಭಾರತದಲ್ಲಿ ಆಹಾರ ಕೊರತೆ ಶುರುವಾಗುತ್ತೆ. ಆಗ ಸರ್ಕಾರಗಳು ಒಂದೆಲ್ಲ ಯೋಜನೆ ತರ್ತವೆ. ಏನು ಕೃಷಿಯಲ್ಲಿ ಡಿಪ್ಲೊಮೊ ಅಥವಾ ಪದವಿ ಪಡೆದಿರೋರಿಗೆ ಸರ್ಕಾರ ಒಂದಷ್ಟು ಜಮೀನು ಮಂಜೂರು ಮಾಡೋದು. ಆ ಮೂಲಕ ವ್ಯವಸಾಯ ಮಾಡಿ ಆಹಾರವನ್ನು ಉತ್ಪಾದನೆ ಗರಿಷ್ಠ ಪ್ರಮಾಣವನ್ನು ಹೆಚ್ಚಿಸುವುದು. ಅರ್ಜಿ ಹಾಕೊಂಡವ್ರಿಗೆ ಜಮೀನ ಮಂಜೂರು ಮಾಡೋದು ಅಂತಕ್ಕಂಥದ್ದು ಒಂದು ಆದೇಶ ಬರುತ್ತೆ. ನಂಜಪ್ಪ ಅಂದರೆ ಕೆಂಗಲ್ ಹನುಮಂತರಾಯ ಸಹೋದರ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಆ ಪಕ್ಕದ ಗ್ರಾಮದಲ್ಲಿ ಅವರ ಊರಿಂದ ಲಕ್ಕಪ್ಪನಹಳ್ಳಿ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಯಾವುದದು ಮೊಟ್ಟೆದೊಡ್ಡಿ ಗ್ರಾಮದಲ್ಲಿ ಒಂದಷ್ಟು ಸರ್ಕಾರಿ ಅರಣ್ಯ ಇರುತ್ತೆ. ಅರಣ್ಯ ಭೂಮಿಗೆ ಅರ್ಜಿ ಹಾಕ್ಕೊಂಡಾಗ ಅಲ್ಲಿ 50 ಎಕರೆನೋ ಎಷ್ಟೋ ಮಂಜೂರು ಮಾಡ್ತಾರೆ. ಅವ್ರಿಗೆ ಮಂಜೂರು ಮಾಡ್ತಾರೆ. ಇವರು ಅದಕ್ಕೊಂದಷ್ಟೆಲ್ಲ ದುಡ್ಡನ್ನು ಸುರಿದು ಅಭಿವೃದ್ಧಿಗೊಳಿಸ್ತಾರೆ. ಜಮೀನ ಕೃಷಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ವಿವಾದ ಶುರುವಾಗುತ್ತೆ. ಮೊಟ್ಟೆದೊಡ್ಡಿ ಗ್ರಾಮದಲ್ಲಿ ಏನು ಅಲ್ಲಿ ಕಾಡನ್ನು ನಾಶ ಮಾಡ್ತಾ ಇದ್ದಾರೆ ಸರ್ಕಾರನೇ ಅಂತ ಹೇಳ್ಬಿಟ್ಟು ಒಂದು ವಿವಾದ ಶುರುವಾದಾಗ ಅದು ಮಂಜೂರಮ್ಮಾಗಿ ಮಾಡಿದ್ದು ಕೆಂಗಲ್ ಹನುಮಂತರಾಯರ ಕಾಲದಲ್ಲಿ ಅಲ್ಲ, ಅದರಿಂದ ಹಿಂದೆ ಇದ್ದಂಥ KC ರೆಡ್ಡಿ ಸರ್ಕಾರದಲ್ಲಿದ್ದಂಥ ಅರಣ್ಯ ಸಚಿವರು ಮಂಜೂರು ಮಾಡಿದ್ದು. ವಿವಾದ ಶುರುವಾದಾಗ ಕೆಂಗಲ್ ಹನುಮಂತರಾಯರು ತಮ್ಮ ಸಹೋದರನಿಗೆ ಮಂಜೂರು ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಕಪೋಲಕಲ್ಪಿತವಾದ ಒಂದು ವಿವಾದ ಶುರುವಾಗುತ್ತೆ. ಆಗ ಹೇಳ್ತಾರೆ ನಂಜಪ್ಪ ಅವ್ರಿಗೆ, ನೀವು ಜಮೀನನ್ನು ವಾಪಸ್ ಕೊಟ್ಬಿಡು ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು. ನಂಜಪ್ಪ ಅವರು ಒಪ್ಪಲ್ಲ. ಯಾಕೆ ಅಂತಂದರೆ ಇದ್ದ ಉದ್ಯೋಗವನ್ನು ಬಿಟ್ಟಿರ್ತಾರೆ, ಜೊತೆಗೆ ತನಗೆ ಬಂದಿದ್ದಂಥ ಪಿತ್ರಾಜಿತ ಆಸ್ತಿಯಲ್ಲಿ ಎಲ್ಲ ಸಹೋದರರಿಗೆ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ ನಾನು ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಜಮೀನು ತಗೊಳ್ಳೋದು ಬೇಡ ಅಂತೇಳಿ ಯಾವುದೇ ವಿಭಾಗದಲ್ಲಿ ಅವರು ಪಾಲನ್ನು ತೆಗೆದುಕೊಳ್ಳದೆ ಅವರಿಗೆ ಸಹೋದರರಿಗೆ ಬಿಟ್ಟಿರ್ತಾರೆ. ಆ ಕಾರಣಕ್ಕೆ ಅವರು ಜಮೀನು ವಾಪಸ್ ಕೊಡೋಕ್ಕೆ ಒಪ್ಪಲ್ಲ. ಆದರೂ ಕೆಂಗಲ್ ಹನುಮಂತರಾಯರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಅವರು ಹಿಂದೆ ಸರ್ಕಾರ ಕೊಟ್ಟಿದ್ದಂಥ ಮಂಜೂರು ಪತ್ರವನ್ನು ರದ್ದುಪಡಿಸಿ ಆದೇಶ ಹೊರಡಿಸ್ತಾರೆ. ತನ್ನ ಸಹೋದರ ಅಂತ ಕೂಡ ನೋಡದೆ ಲೆಕ್ಕಿಸದೆ ಕೂಡ ಅವರು ತನ್ನ ಆದೇಶವನ್ನು ರದ್ದುಪಡಿಸೋದ್ರ ಮೂಲಕನ ಪ್ರಾಮಾಣಿಕತೆಯನ್ನು ಮೆರೀತಾರೆ. ಇಂಥ ಒಂದು ಪ್ರಾಮಾಣಿಕರು ಆಗಲೂ ಇದ್ರ ತನ್ನ ಸಹೋದರರಿಗೆ ತನ್ನದಲ್ಲದ ಸರ್ಕಾರ ಹಿಂದೆ ಮಾಡಿರ್ತಕ್ಕಂಥ ಸರ್ಕಾರ ಮಂಜೂರು ಮಾಡಿದ ಆದೇಶವನ್ನು ರದ್ದು ಮಾಡ್ತಾರೆ. ಯಾಕೆ ಅಂತಂದರೆ ಸಹೋದರನಿಗೆ ಮಂಜೂರು ಮಾಡಿದ್ದ ಕೆಂಗಲ್ ಹನುಮಂತರಾಯರು ಅಂತೇಳಿ ಆರೋಪದಿಂದ ಮುಕ್ತರಾಗಲು ಅವ್ರು ಮಾಡಿರಲ್ಲ. ಆದರೂ ಕಾರಣ ಅವರು ಆದೇಶವನ್ನು ರದ್ದುಪಡಿಸೋದ್ರ ಮೂಲಕ ಪ್ರಾಮಾಣಿಕತೆ ಆಡಳಿತದಲ್ಲಿ ದಕ್ಷತೆಯನ್ನು ಕಾಪಾಡ್ಕೋತಾರೆ. ಇದೆಲ್ಲ ಅಂದಿನ ನೆಹರೂರ ಬಳಿ ಹೋಗಿ ತಲುಪುವಷ್ಟೊತ್ತಿಗೆ ಇವರೆಲ್ಲ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಎಲ್ಲ ಮುಗಿದೋಗಿರುತ್ತೆ. ಆದರೂ ಏನು ಪ್ರಯೋಜನ ಆಗಿರಲ್ಲ. ಇದು ಕೆಂಗಲ್ ಹನುಮಂತರಾಯರಿಗೆ ಮೇಲೆ ಇದ್ದಂಥ ಒಂದು ಆಡಳಿತದ ಪ್ರಾಮಾಣಿಕೆಗೆ ಇದ್ದಂಥ ಇದೊಂದು ಸಾಕ್ಷೀಕರಿಸುತ್ತೆ ಈ ಘಟನೆ. ಹೀಗೆ ಕೆಂಗಲ್ ಹನುಮಂತರಾಯವರ ಆಡಳಿತ ದಕ್ಷತೆಗೆ ಹೆಸರಾಗಿತ್ತು ಮತ್ತು ನಿಷ್ಠುರವಾಗಿ ಕ್ರಮ ತಗೊಳ್ತಿದ್ರು. ಮತ್ತು ಅವ್ರ ಸಾಧನೆಗಳಲ್ಲಿ ಒಂದಾದ ವಿಧಾನಸೌಧವನ್ನು ನಿರ್ಮಿಸಿದರು. ವಿಧಾನಸೌಧ ನಿರ್ಮಾತೃ ಅಂತ ಹೇಳ್ಬಿಟ್ಟು ನಾವು ಕೆಂಗಲ್ ಹನುಮಂತರಾಯರನ್ನ ಕರಿತೀವಿ. ಇಷ್ಟೆಲ್ಲ ಪ್ರಾಮಾಣಿಕ ಸೇವೆಗೆ ಅವ್ರಿಗೆ ಏನು ಸುದೀರ್ಘ ಅವಧಿಗೆ ಆಡಳಿತ ನಡೆಸೋಕ್ಕಾಗಲಿಲ್ಲ ಅಂತಕ್ಕಂಥದ್ದು ಒಂದು ನೋವಿನ ಸಂಗತಿ. ಜೊತೆಗೆ ಅಷ್ಟೆಲ್ಲ ಕಷ್ಟಪಟ್ಟು ಒಂದು ಶ್ರಮ ಹಾಕಿ ವಿಧಾನಸೌಧವನ್ನು ನಿರ್ಮಿಸಿದ ಕೆಂಗಲ್ ಹನುಮಂತರಾಯರಿಗೆ ಆ ಕಟ್ಟಡದಲ್ಲಿ ಆಡಳಿತ ನಡೆಸೋಕ್ಕೆ ಒಂದು ದಿನವೂ ಸಾಧ್ಯವಾಗಿಲ್ಲದ್ದು ಒಂದು ದುರಂತ ಮತ್ತು ನೋವಿನ ಸಂಗತಿ. ನಾವೆಷ್ಟೇ ಪ್ರಾಮಾಣಿಕರಾಗಿದ್ದರೂ ಕೆಲವೊಂದು ಸಂಗತಿಗಳು ಮತ್ತು ಆವತ್ತಿನ ಪರಿಸ್ಥಿತಿಗಳು, ಈ ರಾಜಕೀಯ, ಇವೆಲ್ಲ ಕಾರಣಗಳಿಂದನ ನಾವು ನಮ್ಮ ಸಾಧನೆಯನ್ನು ತೋರಿಸ್ಕೊಳ್ಳೋಕ್ಕೆ ಅಥವಾ ಅದನ್ನು ಅನುಭವಿಸೋಕ್ಕೆ ಕೆಂಗಲ್ ಹನುಮಂತರಾಯರಿಗೆ ಸಾಧ್ಯವಾಗಲಿಲ್ಲ. ಇದಂತೂ ದುರಂತ ಸಂಗತಿ. ಇವತ್ತು ಅವರ ಹುಟ್ಟಿದ ದಿನ. ನಾವು ಕೂಡ ಅವ್ರನ್ನ ಸ್ಮರಿಸೋಣ, ಅವರ ಕೊಡುಗೆಯನ್ನು ಮತ್ತಷ್ಟು ದಿನ ಉಳಿಸೋಣ ಮತ್ತು ಅವರ ಕೊಡುಗೆಯನ್ನು ರಾಜ್ಯಕ್ಕೆ ತಿಳಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.